ಪೂರ್ವಕ್ಕೆ ಬಯಲು ಸೀಮೆ, ಪಶ್ಚಿಮಕ್ಕೆ ದಟ್ಟ ಅರಣ್ಯ ಪ್ರದೇಶದ ಅರೆ ಮಲೆನಾಡು ಹೊಂದಿರುವ ವಿಶೇಷ ಜಿಲ್ಲೆ ಧಾರವಾಡ. ಪಶ್ಚಿಮ ಘಟ್ಟದ ಒಂದು ತುದಿ ಆರಂಭವಾಗೋದೇ ಈ ಧಾರವಾಡದ ಪಶ್ಚಿಮದಿಂದ. ಹೀಗಾಗಿ ಧಾರವಾಡವನ್ನ ತಂಪು ಜಿಲ್ಲೆ ಅಂತಾನೆ ಕರೀತಾರೆ. ಆದ್ರೆ ಈ ತಂಪು ಜಿಲ್ಲೆಯು ಈಗ ತಾಪಮಾನದ ಜಳಕ್ಕೆ ಸಿಕ್ಕಿ ಒದ್ದಾಡ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಧಾರವಾಡ ಪಶ್ಚಿಮ ಭಾಗ, ಅಳ್ನಾವರ, ಕಲಘಟಗಿ ಭಾಗದಲ್ಲಿ ಹೆಚ್ಚು ಅರಣ್ಯವಿದೆ. ಹೀಗಾಗಿ ಬೇಸಿಗೆ ಇದ್ರೂ ಕೂಡ ಧಾರವಾಡದಲ್ಲಿ ತಾಪಮಾನವು ಕಡಿಮೆ. ಆದರೆ ಈ ವರ್ಷ ಧಾರವಾಡ ಬಿಸಿಲಿನ ಹೊಡೆತಕ್ಕೆ ಕೊತ ಕೊತ ಕುದಿಯುತ್ತಿದೆ. ಯಾಕೆಂದ್ರೆ ಇಲ್ಲಿನ ದಟ್ಟಾರಣ್ಯವು ಬರಗಾಲಕ್ಕೆ ಸಂಪೂರ್ಣ ಬರಡಾಗಿ ಹೋಗಿದೆ. ಭೀಕರ ಬರ ಎಫೆಕ್ಟ್ಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ, ದಾಂಡೇಲಿ ಹಾಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರದ ದಟ್ಟಾರಣ್ಯಗಳ ಗಡಿಯನ್ನ ಹಂಚಿಕೊಳ್ಳುವಂತ ಅರಣ್ಯದ ದೊಡ್ಡ ಮರಗಳು ಸಹ ಈಗ ಒಣಗಿ ಅಸ್ಥಿ ಪಂಜರದಂತೆ ಕಾಣುತ್ತಿವೆ. ಎಷ್ಟೇ ಬೇಸಿಗೆ ಇದ್ರೂ ಕೂಡ ಧಾರವಾಡದ ಈ ದಟ್ಟಾರಣ್ಯದಲ್ಲಿ ಸ್ವಲ್ಪವಾದರೂ ಹಸಿರು ಇದ್ದೇ ಇರುತ್ತಿತ್ತು. ಕಾಡಿನಲ್ಲಿ ಎಂದಿಗೂ ನೆಲಕಂಡ ಉದಾಹರಣೆ ಇಲ್ಲದಂಥ ಈ ದಟ್ಟವಾದ ಅರಣ್ಯ ಇತ್ತು. ಆದರೆ ಈಗ ದೂರದಿಂದಲೂ ಗಿಡಗಳಾಚೆಗಿನ ಗುಡ್ಡದ ನೆಲ ಕಾಣಿಸುತ್ತಿದೆ. ಒಟ್ಟಾರೆ ಅಕಾಲಿಕ ಮಳೆ ಏನಾದರೂ ಬಂದರೆ ಮಾತ್ರ ಈ ಕಾಡುಗಳಲ್ಲಿ ಸ್ವಲ್ಪ ಹಸಿರು ಕಾಣಬಹುದು. ಇಲ್ಲದೆ ಹೋದಲ್ಲಿ ಮತ್ತಷ್ಟು ಬರಡಾಗುವ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿರುವಂಥ ಬೆಟ್ಟದಲ್ಲಿರುವಂಥ ನೆಲ ಕೂಡ ಕಾಣ್ತಾ ಇರಲಿಲ್ಲ ದೂರದಿಂದ. ಆದರೆ ಇಲ್ಲಿ ಸುತ್ತಮುತ್ತಲ ಅಳ್ನಾವರ ಭಾಗದಲ್ಲಿ ಈಗ ಕಣ್ಣು ಹಾಯಿಸಿದ್ರೆ ಸಾಕು, ಆ ಬೆಟ್ಟದಲ್ಲಿರುವಂಥ ನೆಲ ಕೂಡ ಕಾಣುವಷ್ಟರ ಮಟ್ಟಿಗೆ ಏನಂತಂದರೆ ಸಂಪೂರ್ಣವಾಗಿ ಕಾಡು ಪ್ರದೇಶಗಳೆಲ್ಲ ಬೋಳಾಗಿ ಹೋಗಿದ್ದು, ತಾಪಮಾನವು ಕೂಡ ಏರಿಕೆ ಆಗ್ತಾ ಹೋಗ್ತಾ ಇದ್ದು. ಇದರಿಂದಾಗಿ ಏನಂತಂದರೆ ಒಂದು ಕಾಲಕ್ಕೆ ಕೂಲ್ ಸಿಟಿ, ಕೂಲ್ ಧಾರವಾಡ ಅಂತ ಏನೆಲ್ಲ ಹೇಳ್ತಾ ಇದ್ರು, ಅದೆಲ್ಲವೂ ಕೂಡ ಏನಂತಾರೆ ಈಗ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಏರಿಕೆ ಆಗಿ ಏನಂತಾರೆ ಧಾರವಾಡ ಕೂಡ ಈಗ ಬಿಸಿಲು ಜಿಲ್ಲೆಯಾಗಿ ಪರಿವರ್ತನೆ ಆಗ್ತಾ ಇದೆ.